ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಪರವಾಗಿಲ್ಲ, ವಾಯ್ಸು ಓಕೆ ಓಕೆ ಥರ ಆಗಿದೆ. ಮೊನ್ನೆ ಅಷ್ಟೇನು ಶೀತ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ, ಬೆಟರ್ ಅಂತ ಅನ್ನಿಸ್ತಿದೆ. ಈ ವಿಡಿಯೋ ಬಂದು ಬೇಬಿ ಶವರ್ದು ವಿಡಿಯೋ. ಇವರೆಲ್ಲರೂ ನನ್ನ ಮೋಸ್ಟ್ ಫೇವ್ರೆಟ್ ಪೀಪಲ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಇಷ್ಟೊಂದು ಈಸಿಯಾಗಿ ಹ್ಯಾಪಿಯಾಗಿ ಸಾಕ್ತು ಅಂತ ಅಂದರೆ ಅದಕ್ಕೆ ಇವರೇ ತುಂಬ 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 ಕಾರಣ ಅಂತಲೇ ಹೇಳ್ಬೋದು. ನಾನು ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಷ್ಟೇ ಏನಂತಾರಲ್ಲ ಅದಕ್ಕೆ ವರ್ಡೇ ಸಿಗ್ತಿಲ್ಲ. ಅಷ್ಟು ಋಣಿಯಾಗಿರ್ತೀನಿ ನಾನು ಇವ್ರಿಗೆ. ಯಾಕೆಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಯಾರೂ ಇರಲಿಲ್ಲ. ಸೊ ಇವರೇ ನನ್ನ ಜೊತೆ ಇದ್ಕೊಂಡು ನನ್ನ ಆಗು ಹೋಗುಗಳೆಲ್ಲ ನೋಡಿಕೊಂಡು ಚೆನ್ನಾಗಿ ನೋಡಿಕೊಂಡ್ರು ಅಂತಲೇ ಹೇಳ್ಬೋದು. ಏಕೆಂದರೆ ನಿಮಗೆ ಗೊತ್ತಿರೋದ್ರಿಂದ ಅಮ್ಮನೂ ಬರೋಕ್ಕಾಗ್ತಿರ್ಲಿಲ್ಲ, ಈ ಕಡೆ ನಮ್ಮ ಹಸ್ಬೆಂಡ್ ಮನೆಯಲ್ಲೂ ಬರೋಕ್ಕಾಗ್ತಿರಲಿಲ್ಲ. ಸೊ ಅಂಥ ಟೈಮಲ್ಲಿ ನನ್ನ ಜೊತೆ ನನ್ನ ಅಕ್ಕ ತಂಗಿಯಾಗಿ ಎಲ್ಲ ಥರ ನನ್ನ ಸಪೋರ್ಟಿಗೆ ನಿಂತ್ಕೊಂಡು ನನಗೆ ಏನು ಬೇಕು ಏನು ಬೇಡ ನನ್ನ ಆಗು ಹೋಗುಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಇವ್ರಿಗೆ ಚಿರಋಣಿಯಾಗಿರ್ತೀನಿ. ನಾನು ಯಾವಾಗಲೂ ಇವ್ರುಗಳಿಗೆ ಹೇಳ್ತಿರ್ತಿದ್ದೆ ಈ ಮಾತನ್ನ. ನಮ್ಮವರೇ ನಮ್ಗೆ ಆಗದೇ ಇರೋವಂಥ ಈ ಕಾಲದಲ್ಲಿ ಯಾರೋ ಗೊತ್ತಿಲ್ಲ, ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳೆದಿರ್ತೀವಿ, ಎಲ್ಲೋ ಇರ್ತೀವಿ, ಎಲ್ಲೋ ಸೇರಿರ್ತೀವಿ. ಹಂಗೆ ಸೇರಿಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಲ್ಲ ನನ್ನನ್ನು. ಸೊ ನಾನು ಯಾವಾಗಲೂ ಇವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ನಾನು ಯಾವಾಗಲೂ ಪದೇ ಪದೇ ಅವ್ರಿಗೆ ಹೇಳ್ತಾನೆ ಇರ್ತಿದ್ದೆ ಈ ಮಾತನ್ನ. ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ನಾನು ಯಾವಾಗ ನಿಮ್ಮ ಋಣನ ತೀರಿಸ್ತೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಏನಾದರೂ ಒಂದು ಕ್ರೇವಿಂಗ್ಸು ಸ್ವಲ್ಪ ಇತ್ತು ನನಗೆ. ಯಾಕೆ ನನಗೊಂದು ಸರಿ ಖಾರ ತಿನ್ನಿಸ್ಬೇಕಂತಿತ್ತು, ಒಂದೊಂದು ಸತಿ ಸ್ವೀಟ್ ತಿನ್ಬೇಕಂತಿತ್ತು. ಮತ್ತು ಅದಲ್ಲದೆ ನನಗೆ ಹೋಟೆಲ್ ಊಟನೂ ಸೇರ್ತಿರಲಿಲ್ಲ ನನಗೆ. ಸೊ ಅವರು ಮನೆಯಿಂದ ನಾನು ಏನು ಒಂಚೂರು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ರು ನೆಕ್ಸ್ಟ್ ಡೇ ಅದನ್ನು ಮಾಡಿಕೊಂಡೇ ಬರ್ತಿದ್ರು ಆಫೀಸ್ಗೆ. ಸೊ ತುಂಬ ಖುಷಿ ಆಗ್ತಿತ್ತು ಅದನ್ನು ನೋಡ್ಕೊಂಡು ನೆನೆಸ್ಕೊಂಡಾಗ. ಮನೇಲಿರೋರು ಮಾಡ್ಕೊಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ, ಬಟ್ ಇವರಂತರೂ ಮಾಡ್ಕೊಂಬಂದು ಕೊಡ್ತಿದ್ರು. ಅದು ಯಾವಾಗಲೂ ನೆನಪಿರುತ್ತೆ ನನಗೆ, ಜೀವನ ಪೂರ್ತಿ ನೆನಪಿರುತ್ತೆ. ನಾನು ಅಷ್ಟು ದಿನ ಆಫೀಸ್ಗೆ ಹೋಗಿ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಬರ್ತಿದ್ದೆ ಅನ್ನೋದಕ್ಕೆ ಇವರೇ ಕಾರಣ. ಸೊ ತುಂಬ ಸಪೋರ್ಟಿವ್ ಆಗಿ ನನಗೆ ಎಲ್ಲ ಥರ ಬೆನ್ನೆಲುಬಾಗಿ ನಿಂತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದೆಲ್ಲ ಹೊಗಳ್ತಿದ್ದೀನಿ, ಇಷ್ಟೊಂದೆಲ್ಲ ಅವಶ್ಯಕತೆ ಇದೆಯಾ ಅಂತ ಕೆಲವ್ರು ಅನ್ಕೊಬೋದು, ಬಟ್ ಐ ಡೋಂಟ್ ಕೇರ್ ಅವ್ರಿಗೆ ಅಂದ್ಕೊಳ್ಳೋರಿಗೆ. ಏಕೆಂದರೆ ಇವ್ರು ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟಾಗಿ ರೋಲ್ ಪ್ಲೇ ಮಾಡಿದ್ದಾರೆ, ಅದು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ಆಲ್ಮೋಸ್ಟ್ ಹುಡುಗಿರ್ ಕಂಡ್ರೆ ಜಲಸ್ ಜಾಸ್ತಿ ಇರುತ್ತೆ. ಸೊ ಅಂಥದ್ರಲ್ಲಿ ಇವರು ನನಗೆ ಒಂಚೂರು ಜಲಸ್ ಇಲ್ದಂಗೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಬೇಬಿ ಶವರ್ನೂ ಅಷ್ಟೇ ಎಷ್ಟು ಖುಷಿಯಿಂದ ಮಾಡಿದರು ಅಂತಂದರೆ ನನಗೆ ಐಡಿಯಾನೇ ಇರಲಿಲ್ಲ ಇವ್ರು ಬಂದು ಬೇಬಿ ಶವರ್ ಮಾಡ್ತಾರೆ, ಇಷ್ಟೊಂದೆಲ್ಲ ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಬಂದು ಇಷ್ಟೊಂದೆಲ್ಲ ಸರ್ಪ್ರೈಸ್ ಮಾಡಿ ಸಖತ್ತಾಗಿ ಎಷ್ಟು ಎಂಜಾಯ್ ಮಾಡಿದ್ವಿ ಅವತ್ತು ಅಂತಂದರೆ. ನನಗೆ ಹೆಂಗಾಗ್ತಿತ್ತು ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಸುಸ್ತಾಗ್ತಿತ್ತು. ಸೊ ಅವ್ರು ಬಂದಿದ್ದ ಮೊಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ಆ ಸುಸ್ತೆಲ್ಲ ಅಷ್ಟೊಂದು ನನಗೆ ಕಾಣಿಸ್ಲೇ ಇಲ್ಲ. ಸೊ ಸಖತ್ತಾಗಿತ್ತು. ನಾವು ಎಲ್ಲ ರೆಡಿ ಮಾಡಿಬಿಟ್ಟು ಫೈನಲಿ ನಾವು ರೆಡಿಯಾಗಿ ಬಂದು ಎಲ್ಲ ಫೋಟೋಸ್ ಕೆಲವೊಂದು ಸ್ವಲ್ಪ ಫೋಟೋಸ್ನ ತಕ್ಕೊಂಡು ಆಮೇಲೆ ಕೇಕೆಲ್ಲ ಕಟ್ ಮಾಡಿ, ಅವ್ರು ಕೇಕ್ ಆರ್ಡ್ರ್ ಕೊಟ್ಟಿರೋದು ಅಥವಾ ಅದು ಡೆಕೋರೇಷನ್ ಐಟಮ್ಸ್ ಎಲ್ಲ ಅವರೇ ತರಿಸ್ಕೊಂಡು ಅವ್ರು ಅಂದ್ಕೊಂಡಿದ್ರಂತೆ ಯಾವುದಾದ್ರೂ ಎಲ್ಲಾದರೂ ಹೊರಗಡೆ ಹೋಗಿಬಿಟ್ಟು ಬೇಬಿ ಶವರ್ ಮಾಡೋಣ ಅಂತ. ಬಟ್ ಅವ್ರಿಗೆ ಮನೇಲೇ ಮಾಡಿದ್ರೆ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅಲ್ವಾ. ಮತ್ತು ನನಗೆ ಹೊರಗಡೆ ಹೋಗೋಕ್ಕಾಗಲ್ಲ, ನನಗೆ ಎಷ್ಟು ಸುಸ್ತಾಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಬಗ್ಗೆ ಪಿನ್ ಟು ಪಿನ್ ತಿಳ್ಕೊಂಡಿದ್ರು. ಸೊ ಹಂಗಾಗಿ ಅವ್ರು ಹೊರಗಡೆ ಸುಸ್ತಾಗುತ್ತೆ, ಹೋಗೋದು ಬೇಡ, ಮತ್ತು ಇಲ್ಲಿಂದ ಹೋಗಿ ಸುಸ್ತಾಗಿ ಅಲ್ಲಿ ಮಾಡೋಕ್ಕೂ ಆಗಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಮನೇಲೇ ಅರೇಂಜ್ಮೆಂಟ್ ಮಾಡಿಕೊಂಡು ಊಟ ಎಲ್ಲ ಆರ್ಡ್ರ್ ಮಾಡಿಕೊಂಡು ಚೆನ್ನಾಗಿ ತಿಂದ್ವಿ. ಈ ಬೇಬಿ ಶವರ್ ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಮಾಮ್ ಟು ಬಿ ಅದನ್ನು ಹೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಸಿಕ್ಕಾಪಟ್ಟೆ ಖುಷಿಪಟ್ಟೆ. ಇಂಥ ಖುಷಿ ಎಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಜೀವನದಲ್ಲಿ. ಬಟ್ ಈ ದಿನಗಳು ಅವ್ರು ಮಾಡಿರೋ ಅಂಥ ಮೆಮೊರೀಸ್, ಅವ್ರ ಜೊತೆ ಕಳೆದಂಥ ನೆನಪುಗಳು
ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟ್. ನಾನು ಸೀಮಂತ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಅವ್ರನ್ನೆಲ್ಲರನ್ನೂ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಯಾಕೆ ಅಂತಂದರೆ ನಾವು ಎಷ್ಟು ಕ್ಲೋಸ್ ಆಗಿದ್ವಿ ಅಂದರೆ ಒಬ್ರಿಗೊಬ್ರು ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಜೀವನದಲ್ಲಿ ಎಲ್ಲರಿಗೂ ಇಂಥ ಫ್ರೆಂಡ್ಸ್ಗಳು ಸಿಗಲ್ಲ. ನನಗೆ ಇಂಥ ಫ್ರೆಂಡ್ಸ್ಗಳು ಸಿಕ್ಕಿರೋದು ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಎಲ್ಲೇ ಆದರೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಫ್ರೆಂಡ್ಸ್ಗಳು, ನನಗೆ ಸಿಕ್ಕಿರೋ ಫ್ರೆಂಡ್ಸ್ಗಳು ತುಂಬಾ ಪ್ರೀಷಿಯಸ್. ತುಂಬಾ ಹೆಮ್ಮೆ ಇದೆ ನನಗೆ ಇವ್ರ ಬಗ್ಗೆ ಹೇಳ್ಕೊಳಕ್ಕೆ. ಯಾರು ಏನು ಅನ್ಕೋತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಖುಷಿ ನಮ್ಗೆ ಇಂಪಾರ್ಟೆಂಟ್. ಯಾರಿಗೋಸ್ಕರನೋ ಬದುಕುವಂಥ ಅವಶ್ಯಕತೆಯೂ ನಮ್ಗಳಿಗಿಲ್ಲ. ನಮಗೋಸ್ಕರ ನಾವು ಬದುಕಬೇಕಷ್ಟೇ. ನಮ್ಮ ಖುಷಿ ನಮಗೆ ಇಂಪಾರ್ಟೆಂಟ್. ಅವ್ರು ಏನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವತ್ತು ಇರ್ತೀವೋ ನಾಳೆ ಇರ್ತೀವೋ ಅದು ಗೊತ್ತಿಲ್ಲ. ಸೊ ಇದ್ದಷ್ಟು ದಿನ ಚೆನ್ನಾಗಿದ್ಕೊಂಡು ಚೆನ್ನಾಗಿ ಹೋಗಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಇವ್ರಿಗೋಸ್ಕರ ಬದುಕೊಂಡು ನಮ್ಮ ಪ್ರೀಷಿಯಸ್ ಮೂಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಹ್ಯಾಪಿನೆಸ್ ಆಗಿರ್ಬೋದು ಕಳ್ಕೊಳಕ್ಕೆ ನಾನು ಯಾವತ್ತೂ ರೆಡಿ ಇಲ್ಲ. ಅನ್ನೋರು ಅಂತಲೇ ಇರ್ತಾರೆ, ಆಡೋರು ಆಡ್ತಾನೆ ಇರ್ತಾರೆ. ಯಾರೋ ಏನೋ ಅನ್ಕೋತಾರೆ ಅಂತೇಳ್ಬಿಟ್ಟು ನಮ್ಮ ಜೀವನನ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಂದು ಒಂದು ಕಿವಿ ಮಾತು ಅಷ್ಟೇ. ಯಾಕೆಂದರೆ ನಾವು ಯಾರಿಗೂ ಏನು ತಲೆ ಮೇಲೆ ಹೊಡೆದ್ಬಿಟ್ಟು ಏನು ಮಾಡ್ತಿರಲ್ಲ. ನಮ್ಮ ಖುಷಿಗೋಸ್ಕರ ನಮ್ಗೆ ಎಷ್ಟು ಲಿಮಿಟ್ ಇರುತ್ತೋ ಆ ಲಿಮಿಟ್ ಒಳಗಡೆನೇ ಮಾಡ್ತಿರ್ತೀವಿ. ಬೇರೆ ಯಾರ್ದಕ್ಕೋಸ್ಕರನೋ ಯಾರ್ದೋ ಖುಷಿ ಕೆಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಯಾವತ್ತೂ ಏನು ಮಾಡಲ್ಲ. ನಮ್ಮ ಖುಷಿ ನಮ್ಗೆ ಇಂಪಾರ್ಟೆಂಟ್ ಅಷ್ಟೇ ನಾನು ಹೇಳೋದು. ನೋಡೋಣ, ಇನ್ನು ಮಿಕ್ಕಿದ ವೀಡಿಯೋಗಳ್ನು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯನೋ ಅಷ್ಟು. ಇವಾಗ ಸ್ವಲ್ಪ ಓಕೆ ಅನಿಸಿದ್ರಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ ಅಷ್ಟೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ನೋಡೋಣ, ಆದಷ್ಟು ಬೇಗ ಎಡಿಟ್ ಮಾಡಿದ್ದೀನಿ. ಸ್ವಲ್ಪ ವಾಯ್ಸ್ ಕೆಟ್ಟಿರೋದ್ರಿಂದ ಲೇಟ್ ಆಗ್ತಿದೆ ಅಷ್ಟೇ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಹಾಗೆ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ನೋಡೋಣ, ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನಾವು ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದು ಊಟ ಸಕ್ಕತ್ತಾಗಿತ್ತು. ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.